ಹಾಸನದಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಸಿದ್ಧತೆ ನಡೀತಾ ಇದೆ. ಖಾಸಗಿ ರೆಸಾರ್ಟ್ಗಳಿಗೆ ಪೊಲೀಸರು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆ ಅಂತ ಬಂದಾಗ ರೂಲ್ಸ್ಗಳೇ ಮರ್ತೋಗ್ಬಿಡ್ತಾವೆ ಸೆಲೆಬ್ರೇಷನ್ ಮಾಡುವಾಗ. ಬಟ್ ಆ ರೂಲ್ಸ್ಗಳನ್ನ ನೆನಪಿಸುವಂತ ಕೆಲಸವನ್ನ ಈಗ ಪೊಲೀಸರು ಮಾಡಿದ್ದಾರೆ. ಅದರಲ್ಲೂ ಕೂಡ ಖಾಸಗಿ ರೆಸಾರ್ಟ್ಗಳಿಗೆ ಭೇಟಿ ನೀಡಿ ಯಾವ ರೀತಿಯಾಗಿ ನಿಯಮಗಳಿರಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ನಾಳೆ ರಾತ್ರಿ 7 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಸೆಲೆಬ್ರೇಷನ್ಗೆ ಅವಕಾಶ ಇರುತ್ತೆ. ಕ್ಲಬ್ಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು, ಈ ರೀತಿಯಾಗಿ ಪೊಲೀಸರು ಸೂಚನೆ ಕೊಟ್ಟಿರೋದು. ಮತ್ತೆ ಕ್ಲಬ್ಗಳ ಚಲನವಲನದ ಬಗ್ಗೆ ಕೂಡ ನಿಗಾ ವಹಿಸಬೇಕು. ಯಾರು ಏನ್ ಮಾಡ್ತಿದ್ದಾರೆ, ಯಾರು ಬರ್ತಿದ್ದಾರೆ, ಹೋಗ್ತಿದ್ದಾರೆ, ಏನ್ ತೆಗೆದುಕೊಂಡು ಬರ್ತಿದ್ದಾರೆ, ಏನ್ ಹಂಚುತ್ತಿದ್ದಾರೆ, ಅದೆಲ್ಲ ಕೂಡ ಗೊತ್ತಾಗಬೇಕು. ರೆಸಾರ್ಟ್ ಇರ್ಬೋದು, ಕ್ಲಬ್, ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಖಾಕಿ ಸರ್ಪಗಾವಲನ್ನ ಇಡೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಬೆಳಗಾವಿ, ಹಾಸನ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಪೊಲೀಸರು ಭೇಟಿ ಕೊಟ್ಟು ಖಾಸಗಿ ರೆಸಾರ್ಟ್ಗಳಲ್ಲಿ ಒಂದಷ್ಟು ರೂಲ್ಸ್ ಇರಬೇಕು ಅಂತಂದ್ರೆ, ಈ ಹೊಸ ವರ್ಷದ ಸೆಲೆಬ್ರೇಷನ್ ಅಂತ ಬಂದಾಗ ಫ್ರೆಂಡ್ಸು ಇರ್ಬೋದು, ಕಪಲ್ಸ್ ಇರ್ಬೋದು, ಹೀಗೆ ಅನೇಕರು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಖಾಸಗಿ ರೆಸಾರ್ಟ್ಗಳಿಗೆ ಬರ್ತಾರೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ, ಫೈರ್ ಕ್ಯಾಂಪ್ ಹಾಕ್ತಾರೆ. ಬಟ್ ಅಂತ ಸಂದರ್ಭದಲ್ಲಿ ಯಾವುದೇ ಅವಘಡ ಆಗಬಾರ್ದಲ್ಲ, ಹೀಗಾಗಿ ರೂಲ್ಸ್ಗಳ ಬಗ್ಗೆ ಪೊಲೀಸರು ಮತ್ತೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. 2025ಕ್ಕೆ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಹಾಸನದಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಒಂದಿಷ್ಟು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಕೇವಲ ಕೆಲವು ವ್ಯಾಪ್ತಿಯಲ್ಲಿ ಮಾತ್ರ ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆಗೆ ಇಲ್ಲಿನ ಅಧ್ಯಕ್ಷರು ಅಂದರೆ ಏನು ಈ ಕ್ಲಬ್ನ ಅಧ್ಯಕ್ಷರು ಏನಿದ್ದಾರೆ ಅವರು ಕೂಡ ಇದ್ದಾರೆ. ಈ ಬಾರಿ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದೆಯಂತೆ. ಹಾಗಾಗಿ ಏನನ್ನು ಅವ್ರನ್ನ ಕೇಳೋಣ. ಸರ್, ಈಗ ನಾಳೆ 2025 ಅಂದರೆ ನಾಳೆ ರಾತ್ರಿ 12 ಗಂಟೆಗೆ ನ್ಯೂ ಇಯರನ್ನು ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ನಿಮ್ಮ ಕ್ಲಬ್ನಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ, ಜೊತೆಗೆ ಪೊಲೀಸ್ ಇಲಾಖೆ ಏನು ಸೂಚನೆ ಕೊಟ್ಟಿದೆ? ಪೊಲೀಸ್ ಇಲಾಖೆಯವರು ಕಳೆದ ಬಾರಿ ಏನು ಕೊಟ್ಟಿದ್ರು ಅದೇ ಥರ ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿದ್ದಾರೆ. ನೀವು ಒಂದು 12 ಗಂಟೆ ತನಕ ನೀವು ಏನು ಸೆಲೆಬ್ರೇಷನ್ ಮಾಡ್ತೀರಾ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವುದೇ ಥರ ಅಹಿತಕರ ಘಟನೆಗಳು ನಡೆದ ಹಾಗೆ ಪೊಲೀಸಿಂದ ಪರ್ಮಿಷನ್ನು ತಗೊಂಡಿದ್ದೀವಿ. ಮತ್ತು ಅವರಿಂದ ಒಂದು 2-3 ಜನ ಸಿಬ್ಬಂದಿಗಳನ್ನು ಹೇಳಿದ್ದೀವಿ. ಮತ್ತು ಇಲ್ಲಿ ಯಾವುದೇ ಆದಂಥ ಮೆಂಬರ್ಸ್ಗಳನ್ನು ಬಿಟ್ಟು ಬೇರೆ ಯಾರನ್ನು ನಾವು ಅಲೋ ಮಾಡಲ್ಲ. ಮೆಂಬರ್ಸ್ ಫ್ಯಾಮಿಲಿ ಮಾತ್ರ ನಾವು ಹೊಸ ವರ್ಷನ ಆಚರಿಸೋಕ್ಕೆ ತಯಾರಿ ನಡೆಸ್ಕೊತಾ ಇದ್ದೀವಿ. ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಒಂಥರ ಏನಂತಂದರೆ ಎಲ್ಲ ಕಡೆ ಕೂಡ CCTV ಸಾಕಷ್ಟು ಇದೆ ಅನಿಸುತ್ತೆ. CCTV ಕೂಡ ಹಾಕ್ತಾ ಇದ್ದೀರಿ, ಈಗಾಗಲೇ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಿ. ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಅಂತ? ನಮ್ಮ ಪ್ರಕಾರ 1750 ಮೆಂಬರ್ ಇದ್ದಾರೆ. ಅವರೆಲ್ಲ ತಗೊಂಡಿರಲ್ಲ. ನಮ್ಮದು 1500 ಅಷ್ಟು ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಮತ್ತು ಪ್ರತಿಯೊಂದು ಕಡೆಯೂ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಯಾವುದೇ ಥರ ಇದಕ್ಕೆ ಘಟನೆ ನಡೆದಿಲ್ಲ, ಇಲ್ಲಿ ನಡೆಯೋಕ್ಕೂ ಬಿಡೋದು ಇಲ್ಲ. ಎಲ್ಲ ಕ್ಲೀನಾಗಿ ಸ್ಟ್ರಿಕ್ಟಾಗಿ ನಮ್ಮ ಹುಡುಗರು ಸಿಬ್ಬಂದಿ ವರ್ಗದವರು ಇರ್ತಾರೆ, ನಮ್ಮ ಹುಡುಗರುಗಳು ಇರ್ತಾರೆ. ಎಲ್ಲ ಒಂದು ನೀಟಾಗಿ ಅರೇಂಜ್ಮೆಂಟ್ ಮಾಡ್ತೀವಿ. ಯಾವುದೇ ಥರದ ತೊಂದರೆ ಆಗದಾಗೆ ನೋಡ್ಕೊತೀವಿ. ಅಂದರೆ ಈ ರೇಟ್ಗಳ ವ್ಯತ್ಯಾಸದಲ್ಲಿ ಏನಾದರೂ ಕನ್ಸೆಷನ್ ಆ ಥರದ್ದು ಏನಾರು ಇದೆಯಾ, ಮಾಡಿದ್ದೀರಾ ಅಂತ? ಯಾವುದೂ ಇಲ್ಲ, ಅದೇನೂ ಇಲ್ಲ. ನಾವು ಊಟನ ನಮ್ಮ ಮೆಂಬರ್ಸ್ಗೆ ಹತ್ರ ಮಾಡೋದ್ರಿಂದ ನಾವು ಯಾವುದೇ ಥರದ ರೇಟ್ಗಳೇನು ಮಾಡಿಲ್ಲ. ಮೆಂಬರ್ಸ್ಗಳಿಗೆ ಮಾತ್ರ ನಾವು ಇದು ಕೊಟ್ಟಿದ್ದೀವಿ. ಇದಿಷ್ಟು ಇಲ್ಲಿನ ಕ್ಲಬ್ನ ಈ ಅಧ್ಯಕ್ಷರೇನಿದ್ದಾರೆ, ಅಧ್ಯಕ್ಷರು ಕೂಡ ಹೇಳುವಂಥ ಮಾತು. ಪೊಲೀಸರು ಸಾಕಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ತಡರಾತ್ರಿ 12 ಗಂಟೆಗೆ ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ನು ಏನು ಆಗುತ್ತೆ ಆ ನಂತರದಲ್ಲಿ ಅಲ್ಲಿವರೆಗೆ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಅದಾದ ಮೇಲೆ ಕಟ್ಟುನಿಟ್ಟು ಕ್ಲೋಸ್ ಮಾಡಲಿಕ್ಕೆ ಎಲ್ಲ ರೀತಿಯಾಗಿ ನಮಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ ವರ್ಷ ಯಾವೆಲ್ಲ ಸೂಚನೆಯನ್ನು ಕೊಟ್ಟಿದ್ರು ಅದೇ ರೀತಿ ಈ ಬಾರಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಒಂದಿಷ್ಟು CC ಕ್ಯಾಮ್ರಾಗಳನ್ನು ಕೂಡ ಹೆಚ್ಚಾಗಿ ಅಳವಡಿಸಿದ್ದೀವಿ. ಮತ್ತು ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ, ಬಟ್ ಮೆಂಬರ್ಗಳು ಯಾರಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಇಲ್ಲಿ ಸಾಕಷ್ಟು ಅವಕಾಶವನ್ನು ಕೂಡ ಮಾಡಿಕೊಡಲಾಗ್ತದೆ ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.